ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಗೀತಾ ಹುಷಾರಾದ್ಲನ ಸಾವಿತ್ರಿ? ಏನಾಗ್ತಾ? ಅದು ಅಮ್ಮ ಖುಷಿ ಸುದ್ದಿವೆ. ಏನು ಆಕೆ ಹುಷಾರಿಲ್ಲಾರ್ದು ನಿಂಗೆ ಖುಷಿ ಸುದ್ದಿಯೇನೆ? ಲೇ 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 ಬಾಯಿ ತೊಳ್ಕೊಂಡು ಮಾತಾಡೋ ಹಂಗೆಲ್ಲ ಮಾತಾಡಬಾರ್ದು. ಯಮ್ಮ ಬೆಳಿಗ್ಗೆ ಸ್ವಚ್ಛಗೆ ಹಲ್ಲು ತಿಕ್ಕೊಂಡು ಬಂದೇನೆ ನಾನು. ಹೇಳಿದ್ದನ್ನ ಅರ್ಥ ಮಾಡ್ಕೋ. ಸಾವಿತ್ರಕ್ಕ ಪ್ರೆಗ್ನೆಂಟ್ ಆಗ್ಯಾಳ. ಏನು ಪ್ರೆಗ್ನೆಂಟಾ? ಅಯ್ಯೋ ಶಿವನೇ, ಯಾಕೆ ಭೀಮ ಏನಾಯ್ತು? ಈ ವಯಸ್ಸಿನಲ್ಲಿ ಇವೆಲ್ಲ ಬೇಕಾಗಿತ್ತಾನು? ಮೊಮ್ಮಕ್ಕಳನ್ನ ಮಾಡ್ಕೋ ವಯಸ್ಸು. ತಾನೇ ಮಗನ್ನ ಎತ್ಕೊಂಡು ಕುಂದ್ರು ಅಂತ ಆಗಿತ್ತು ಪರಿಸ್ಥಿತಿ. ಏನು ಮಾಡೋದು ಅಂತೀನಿ. ಯಮ್ಮ ಏನು ಮಾಡಬೇಡ, ಅವರ ಎಲ್ಲ ಮಾಡ್ಕೊತಾರ. ಅದಂಗಲ್ಲ, ಹೆಂಗಾರ ಇರಲಿ ಬಿಡ್ಬೇ. ಅವ್ರವ್ರ ಫ್ಯಾಮ್ಲಿ ಅವ್ರವ್ರು ಏನಾದರೂ ಮಾಡ್ಕೊಳ್ಳಿ. ಮಕ್ಕಳು ನಿಮಗೆ ಹಿಡಿತಾರೋ ಆಮೇಲೆ ಹಿಡಿತಾರೋ ಅವ್ರವ್ರ ಇಷ್ಟ. ನೀನು ಯಾಕೆ ತಲೆ ಕೆಡ್ಸ್ಕೊಂತಿ? ಬಾ ಬಾ ಒಳಗೆ ಹೋಗಿ. ನೀವು ಒಳಗೆ ಹೋಗ್ತೇನೆ ಮತ್ತೆ ನಾನಂಕ ಮಾತಾಡ್ಸ್ಕೊಂಬಂದಿದ್ದಾತು. ಮನೆಗೆ ಹೋಗ್ತೇನವಾ, ಹುಡುಗ ಸ್ಕೂಲ್ ಕಳಿಸ್ಬೇಕಂತ ಅಂದ್ಬಿಟ್ಟು ಹಂಗೆ ಒಳಗೆ ಬಂದ್ಬಿಟ್ಟೇನಿ. ನಾ ಬರಲ ಮತ್ತು ನಾ ಏನೇನು ಒಳಗೆ ಹೋಗ್ಲಿ? ಎಲ್ಲ ನೀನೇ ವಿಚಾರಿಸ್ಕೊಂಡು ಬಂದ್ಬಿಟ್ಟಿಯಲ್ಲ. ಈ ವಿಷಯನ ಸರಿ ಸರಿ ಆಯ್ತು, ಬಾ ಹೋಗೋಣ. ಮತ್ತು ಒಳಗೆ ಹೋಗಲ್ಲನ? ನಾನು ಆಮೇಲೆ ಹೋಗ್ತಿತ್ತವ. ಸರಿ ವಾ, ನಿನ್ನ ಜೊತೆ ಮಾತಾಡ್ಕೊಂಡು ನಿಲ್ಲಕ್ಕಾಗಲ್ಲಮ್ಮ. ನಾ ಹೋಗ್ತೇನೆ, ಟೈಮ್ ಆಗುತ್ತೆ. ಮೂರೋರು ಜನಕ್ಕೆ ಹೇಳಾಕ ಒಂದು ಖುಷಿ ಸುದ್ದಿ ಸಿಕ್ತು ನೋಡು. ಅಬ್ಬ ಈಗ ಮಜಾ. ಯಮ್ಮ ಬಂದೆ ಬಂದೆ. ಇವ್ರೆಲ್ಲ ಬರಲಿಲ್ಲಲ್ಲ. ಫೋನ್ ಮಾಡ್ತೀನಿ ತಡಿ. ಅಯ್ಯೋ, ಸಿಹಿ ಸುದ್ದಿ ಹೇಳ ಮುಂದನ ಹಿಂಗ್ ಮಾಡ್ತಾರ. ಫೋನ್ ರಿಸೀವ್ ಮಾಡವಲ್ರಲ್ಲ. ಹಲೋ ಹೇಳಿ ಜನು. ಎಷ್ಟು ಚಂದ ಹೇಳ್ತೀರಿ. ಏನು ಅಮ್ಮವರು ಒಳ್ಳೆ ಮೂಡಲ್ಲಿದ್ದಾರೆ. ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದೀಯಾ? ಅದು ರೀ. ಹೇಳಮ್ಮ. ಅದು ನೀವು ಬರೋ ಲೇಟ್ ಆಗುತ್ತಾನೆ. ಯಾಕ? ಸ್ವಲ್ಪ ಗೆಳ ಜೊತೆ ಇದ್ದೆ ಹೇಳು. ಅದು ರೀ ಮೈ ಡಿಯರ್ ಜಾನು ರಾಣಿ ಬೇಬಿ. ಯಾಕ ನೀ ಏನ್ ನಗಾಕತ್ತೀಯೋ ಇನ್ನ ನಾಚಕತ್ತೀಯ? ಅದು ಅದು ನಂಗೆ ನಾಚಿಕೆ ಆಗತ್ತಪ್ಪ. ಏನು ನಾಚೋಣತ್ತೀಯ? ಯಾಕೆ? ಅದು ಅದು ಹೋಗ್ರಿಪ್ಪ, ನೀ ಬರ್ರಿ ಮನೆಗೆ. ನಾಲ್ಕು ನಾಚೋಣತ್ತಪ್ಪಿ. ಹಲೋ ಹೇಳ್ರಿ. ಹೌದು, ಯಾಕೆ ನಾಚೋಣತ್ತೀ ರಾಣಿ? ಅದು 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 ಹೋಗಪ್ಪ, ನಿಮ್ಮ ಮನೆಗೆ ಬರ್ರಿ. ನಾನು ನಿಮ್ಗೆ ಏನೋ ಒಂದು ಸಿಹಿ ಸುದ್ದಿ ಹೇಳ್ತೇನೆ. ವಾಟ್ 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 ವಾಟ್? ಎಸ್ 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 ಎಸ್. ಏನು? ಅದೇ ಎಸ್. ಹೌದು ರಾಣಿ, ಏನು ಹೇಳು? ಅದು ಅದು ನಿಮ್ಗೆ ನಾನು ಸಂತೋಷದ ವಿಷಯ ಹೇಳ್ಬೇಕು. ಸಂತೋಷದ ವಿಷಯನ? ಅದು ಸರಿ ಸರಿ, ಮನೆಗೆ ಬೇಗ ಬರ್ತೀನಿ. ಸರಿ ಅಪ್ಪ, ಆಯ್ತು ಬರ್ರಿ. ಅಬ್ಬ ಇವ್ರು ಹೇಳಿದೆ. ಇನ್ಯಾರು ಹೇಳ್ಬೇಕು? ಇನ್ಯಾರಿಗೇನು ಬೇಡ. ಅತ್ತೆ ತಾಯಿ ಹೇಳ್ಬಿಡ. ನಾನು ಭಾರಿ ಬೆಸ್ಟ್ ಆಗುತ್ತೆ. ಅವ್ರು ಫೋನ್ ಮಾಡ್ಬಿಟ್ರೆ ಬೆಸ್ಟು ಬೆಸ್ಟ್. ಹಲೋ, ಯಾರು ಹೇಳಿ? ಅಮ್ಮ, ನಾನು ಮರೆತು ಬಿಟ್ಟೇನೆ. ನಾನು ನಿಮ್ಮ ಮಗಳ ಸುಸಿ. ಓ ನೀನವ? ನನಗೆ ಗೊತ್ತಾಗ್ಲಿಲ್ಲ. ನಾ ಫೋನ್ ನಂಬರ್ ಇದ್ರೊಳಗೆ ತಪ್ಪು ತಿಳ್ಕೊಬೇಡವಾ. ಹೌದು ಮೊಮ್ಮಗಳ, ಹೆಂಗದಿ? ಆರಾಮದಿ? ಹ್ಞೂನ್ರಿ ಅಮ್ಮರ, ಆರಾಮದೇನಿ. ನೀವು ಆರಾಮದಿರಲ್ಲ? ಏನರಾಮ ಏನವ ಕಾಡು ಬಾಬಾ ಅಂತ ಕರೆಯಕತ್ತೈತಿ. ನಾನು ಹೋಗಲ್ಲೇನೋ ಅನ್ಸಕತ್ತಿ. ಯಾಕ್ರಿ ಅಮ್ಮರ ಕರೆದ್ರ ಬಡ ಬಡ ಹೋಗ್ಬೇಕಿಲ್ರಿ ಕಾಡಿಗೆ? ಎಂತ ಹುಚ್ಚುಡಿಗಿದೀಯ ನೀನು? ಹೌದು, ಯಾಕೆ ಮಾಡಿ ಫೋನ್? ಅಜ್ಜಿ ಶಿಟ್ಟಿಗೆ ಬಂದ್ಬಿಡ್ತಾನ. ಅಮ್ಮರ ಬೇಗ ಬೇಗ ಬಗಳು, ಕೆಲಸ ಐತೆ ನನಗೆ. ಕೋರುಮಪ್ಪ. ಏನೋ ಕರ್ಮಣ ಕರ್ಮ ಹೇಳಕ್ಕ ನನಗೆ ಫೋನ್ ಮಾಡಿನ. ಏ ಹುಡುಗಿ ಇಡು ಫೋನ್. ಹೌದು, ಮನೇಲೆಲ್ಲ ಆರಾಮದಾರ ಹೆಂಗ? ಅದೇ ರೀ ಅಮ್ಮರ, ನಾ ಹೇಳಕ್ ಫೋನ್ ಮಾಡಿದ್ದೆ. ಏನು? ಅದು 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 ರೀ.
ಯಾವ ಹುಡುಗಿ ನಾಚ್ಕೊಂಡಿ ಸಾಕು, ಮೊದಲೇ ಹೇಳು ಏನು ಅದು ನಿಮ್ಮ ಏಯ್ ಬೊಗಳುವಾ, ಇಲ್ಲ ಅಂದ್ರೆ ಕಟ್ ಮಾಡಿ ಹೋಗ್ತೀನಿ ಫೋನ್ನ. ಭೌ 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 ಏನು ನೀವು ಅಂದ್ರಲ್ರಿ ಮರ ಬೊಗಳು ಅಂತಂದು. ಅಯ್ಯೋ ನನ್ನ ಕರ್ಮ. ಏ ರಾಣಿ ರಾಣಿದಲ್ಲಿ ಹೆಸರು ಹಾ ಹೇಳುವ ಏನ್ ವಿಷಯ? ಅದು ಅಮ್ಮರ ನಿಮ್ಮ ಮಗಳು ಅದ ಅಲ್ರಿಪ್ಪ. ನನ್ನ ಮಗಳ ಎಲ್ಲದಳ? ನನ್ನ ಮಗಳು ಹೌದು ನಿಮ್ಮತ್ತಿ ಹ್ಞೂ ಏನಾಯ್ತು? ಅವರು ಹೊಟ್ಟಿಲಾಗ್ಯಾರಿಪ್ಪ, ಪ್ರೆಗ್ನೆಂಟ್ ಏನ್ರಿ ಅಮ್ಮರ ಹಂಗಂದ್ರ? ಅದನ್ನ ಹುಡುಗಿ ನೀನು ಹೇಳಿದ್ರ ನನ್ನ ಮಗಳು ಬಿಮಾಂಸಿ ಆಗ್ಯಾಳ ಅಂತಂದ. ಬಿಮಾಂಸಿನ ಅಂದ್ರೆ ಓ ಪ್ರೆಗ್ನೆಂಟ್ ಆಗ್ಯಾಳ ಅಂತನ್ರಿ? ಏ ಹುಚ್ಚ ಹುಡುಗಿ ಏನ್ ಹೇಳ್ದೆ ನೀನು? ಅದೇ ರೀಪ ಹೇಳ್ತಾ ಇರೋದು, ನಿಮ್ಮತ್ತೆರು ಪ್ರೆಗ್ನೆಂಟ್ ಆಗ್ಯಾರಿ. ನೀವು ಬರ್ತೀರೇನ? ಯಾವಾಗ ಮಾತಾಡ್ಸಕ್ ಬರ್ತೀರಿ? ಅಯ್ಯೋ ಶಿವನೇ ಶಿವಲಿಂಗ, ನನ್ನ ಮಗಳು ಈ ವಯಸ್ಸಿನ ಪ್ರೆಗ್ನೆಂಟ್ ಆಗ್ಯಾಳ ಅಂದ್ರ ಖುಷಿಯೋ ಖುಷಿ. ಹಾಲುಂಡ ತವರನ್ನ ಮಗಳೇ ನೆನೆಯೇ ಅಂತ ಎಷ್ಟು ದಿನ ಆಗಿತ್ತು ತವ್ರ ಮನೆ ಕಡೆ ಬರ್ಲಾರ್ದವಳು. ಈಗ ಬಾಣಂತನ ಹೆರಿಗೆ ಅದು ಇದು ಮೂಳು ಮಟ್ಟ ಎಲ್ಲ ಐತಲ್ಲ. ಏನು ಹಾಳು ಮೂಳು ಮೂಣು ಮಟ್ಟನ? ಅವನ ತಂಗಿ ಎಷ್ಟು ದಿನ ಆಗಿತ್ತು ಗೊತ್ತಾನ? ತವ್ರ ಮನೆ ಕಡೆ ಹಾದಿದ್ದಿಲ್ಲ, ಇರೋ ಒಂದ್ ದಿನ ಇರ್ತಿದ್ಲ. ಈಗ ಇರೋದಕ್ಕಲ್ಲ. ಅದ ಬಾಣಂತನ ಖರ್ಚು ಗಿಚ್ಚು ಖರ್ಚು ಗಂಡನ ಮನೆ ಕಡೆಯವ್ರು ನೋಡ್ಕೊತಾರ. ನಮಗೇನು ಏನಿದ್ರು ಬಾಣಂತನ ಮಾಡೋದು, ಅಯ್ಯೋ ಆರೈಕೆ ಮಾಡೋದು. ಇನ್ನು ನನ್ನ ಮಗಳು ಇಲ್ಲಿಗೆ ಬರ್ತಾ. ಸರಿ ಬಾ ಬರ್ತೀನಿ ತಗೋ. ಮತ್ತೆ ಏನು ಆರಾಮಲ್ಲ? ಸರಿ ನಾ ಇಡ್ಲವ ಫೋನ್. ಹ್ಞೂ ರೀ ಅಮ್ಮರ. ಇವಾಗ ಫೋನ್ ಮಾಡ್ಬಿಡ್ತೀನಿ. ನಮ್ಮವ್ವ ಯಾವಾಗ ಫೋನ್ ಮಾಡ್ದಾಗ ಪಟ್ನ ಫೋನ್ ಇಟ್ಟಾಳು. ಹಿಂತದ ಯಾವ್ದ್ರ ಸಿಹಿ ಸುದ್ದಿ ಹೇಳ್ತಾಳ ನನ್ನ ಮಗಳಂತ ತಿಳ್ಕೊಂಡದೆ. ಇಲ್ಲ ಫೋನೇ ರಿಸೀವ್ ಮಾಡ್ತಾ ಇಲ್ಲ ನೋಡಿ. ಯಾರಿಗೆಲ್ಲಿಗೆ ಸಿಹಿ ಸುದ್ದಿನ? ಸಾಕು. ಅಯ್ಯೋ ನಾನು ಬೇರೆ ಫೋನಲ್ಲಿ ಮಾತಾಡಕತ್ತೆ. ಅತ್ತೆಗೆ ಏನು ಮಾಡಕತ್ತ? ಇಲ್ಲ ಅತ್ತೆಗೆ ಏನು ತಿನ್ನಾಕ ಕೊಡ್ತೀನಿ. ನಮ್ಮ ಫೋನ್ ಮಾಡೇ ಬಿಟ್ಲಲ್ಲ. ಹಲೋ ಯವ್ವ. ಮಗಳ ಆರಾಮದೇನ? ಎಷ್ಟು ಆಯ್ತಾ ಯವ್ವ ನಿನ್ ಧ್ವನಿ ಕೇಳಿ? ಫೋನ್ ಮಾಡಿಲ್ಲ? ಹೌದು, ಏನು ಕಂಜೂಸಿ ಇವತ್ತು ತಾಯಿ ನೆನೆಸ್ಕೊಂಡು ಫೋನ್ ಮಾಡ್ಬಿಟ್ಟಿದಿ. ಯಾಕ ಇವತ್ತೇನು ಖರ್ಚಾಗಂಗಿಲ್ಲನ? ಫೋನ್ ಬಿಲ್ ಏನು ಫ್ರೀ ಐತನ? ಮತ್ತೆ ಯವ್ವ ಮತ್ತೆ ನನಗೆ ಗೊತ್ತಿಲ್ಲ ನನ್ನ ಮಗಳು ಹೆಂಗಂತಂದ. ಖರ್ಚಾಗತ್ತಂತ ಫೋನ್ ಮಾಡಂಗಿಲ್ಲ. ಆಸತ್ತು ಬ್ಯಾಸತ್ತು ಏನೋ ಮಗಳು ಮಾಡ್ಬಿಡು ಫೋನ್ ಅಂತ ನಾ ಕಾಯ್ಕೋ ಅಂತ ಕುಂದಿರ್ಬೇಕು. ನೀನಂತ ಫೋನ್ ಮಾಡಂಗಿಲ್ಲ. ಖರ್ಚಾಗುತ್ತಂತ ಸುಮ್ಮನೆ ಕುಂತಿರ್ತಿದ್ದಿ. ನಾನು ಫೋನ್ ಮಾಡಿದಾಗ ಹಲೋ ಹಾಯ್ ಆರಾಮದಿನಿ ಚೆನ್ನಾಗದಿನಿ ಅಂತ ಹೇಳ್ಬಿಟ್ಟು ಇಟ್ಟು ಬಿಡ್ತಿದ್ದಿ. ಯಾಕೆ ಹೇಳು? ಯಾಕೆ ಬೇ? ಫೋನ್ ಬಿಲ್ ಜಾಸ್ತಿ ಆಗುತ್ತಾ, ನನ್ನ ಶ್ರಮ ವೇಸ್ಟ್ ಆಗುತ್ತಾ, ಹಂಗನ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ಬಿಡುತ್ತ ಅಂತ ಫೋನ ಮಾಡಲ್ಲ ಈ ನನ್ನ ಮಗಳು. ಯವ್ವ ಹೌದು, ಅಪ್ಪ ಏನ್ ಮಾಡ್ತಾನೆ ಬೇ? ಓಹೋ ಇವಾಗೇನು ನಮ್ಮವ್ ಹೆಂಗದಳ, ನಮ್ಮಪ್ಪ ಹೆಂಗದನ, ನಮ್ಮ ತಮ್ಮ ಹೆಂಗದನ ಅಂತ ನೆನಪು ಬರಲ್ತ ನಿನಗೆ? ಹೌದು, ಏನು ಕಂಜೂಸಿ ಇಷ್ಟು ದಿನದ ಮೇಲೆ ಫೋನ್ ಮಾಡಿದೀಯಾ? ಏನು ವಿಶೇಷ? ಅದು ಯವ್ವ ನನ್ನ ಮಗಳು ನಾಚ್ಕೊಳಕತ್ತ. ಅದು ಅವ್ವ ಅದು ಅಯ್ಯ ನನ್ನ ಮಗಳ ಇಷ್ಟು ನಾಚ್ಕೊಳಕತ್ತಿ ಅಂದ್ರ ಸಿಹಿ ಸುದ್ದಿನ ಐತಿ ಅನ್ನಂಗಾಯ್ತು ಅದಲ್ಲ? ಅದು ಅಂತೂ ಇಂತೂ ನನ್ನ ಕಿವಿಗೆ ಸಿಹಿ ಸುದ್ದಿ ಕೊಟ್ಟಾಯ್ತು ನೋಡುವ ನೀನು. ಹ್ಞೂ ಬೇವಾ. ಸರಿ ಮಗ ನಾ ಬರ್ತೇನೆ ತಗೋ ಊರಿಗೆ. ಆಯ್ತು ಬೇ. ಬರು ಬಂದ ಏನೇನು ಬೇಕು ಏನೇನಿಲ್ಲ ಏನೇನು ಇಷ್ಟ ನಿನಗೆ ಏನು ಅಂತಂದ ಎಲ್ಲ ತಗೊಂಡ್ಬರ್ತೀನಿ. ಯವ್ವ ಅಯ್ಯೋ ನಮ್ಮಮ್ಮ ಇದ ಟೈಮ್ನಾಗ ಕಟ್ ಮಾಡ್ಬಿಟ್ಲಲ್ಲ. ನನಗೆ ಇಷ್ಟಪಟ್ಟದ್ದು ಯಾಕೆ ತರಬೇಕು ತಿನ್ನಾಕ? ನಿಮ್ಮ ಅತ್ತಿ ಇಷ್ಟಪಟ್ಟು ತಂದು ಕೊಟ್ಟಿದ್ರೆ ಆಗಿರೋದು. ಅದನ್ನ ಹೇಳೋಣ ಅಂದ್ರೆ ಕಟ್ ಮಾಡ್ಬಿಟ್ಲು. ಒಳ್ಳೆ ಫೋನ್ ಹಚ್ಚೇನ? ಖರ್ಚು ಬಿಲ್ ಜಾಸ್ತಿ ವೇಸ್ಟ್. ಬಿಡು ಇಲ್ಲಿ ಅಕ್ಕಿನ
ಹೊಳ್ಳಿ ಮಾಡಿದಾಗ ಹೇಳ್ತೀನಿ. ನನಗಿಷ್ಟ ಇದ್ದು ತರ್ಬೇಕು ಹೋಗ್ಬಿಡ್ಬೇವ, ನಮ್ಮ ಅತ್ತೆ ಇಷ್ಟ ಇರ ಅಡಿಗೆ ಕಟ್ಕೊಂಬಾ ಅಂತಂದ. ಅಂತೂ ಇಂತೂ ನನಗೆ ಎಷ್ಟು ದಿನದ ಅಡಿಗೆ ತಪ್ಪು ಮಾಡೋದು ಅಂದ್ರೆ 2 ದಿನದ ಅಡಿಗೆ ತಪ್ಪು. ಏನು ಸ್ನೇಹಿತರೆ, 2 ದಿನ ಅಡಿಗೆ ತಪ್ಪು ಅಂತೀನ? ಹ್ಞೂನ್ರಿ ಪಾ, 2 ದಿನದ ಅಡಿಗೆ ತಪ್ಪು. ಬೆಳಗಿನ ಅಡಿಗೆಗೆ ನಾಷ್ಟಕ್ಕಾಗಿರುತ್ತಲ್ಲ ಅದನ್ನ ಮಾಡೋದು ತಪ್ಪು, ಮಧ್ಯಾಹ್ನ ಊಟದ ತಪ್ಪು, ರಾತ್ರಿ ಊಟದ ತಪ್ಪು. ಯಾಕಂದ್ರೆ ಮಧ್ಯಾಹ್ನ ಏನ್ರ ನಮ್ಮವ್ವ ಅಡಿಗೆ ತಂದ್ಲಂದ್ರೆ ಬೆಳಗಿನ ನಾಷ್ಟ ಅಷ್ಟ ಮಾಡ್ಕೋತೀನಿ, ಮಧ್ಯಾಹ್ನ ಉಳಿದ ಅಡಿಗೆನ ರಾತ್ರಿ ತಿಂತೀನಿ. ಒಂದಿನ ರಾತ್ರಿ ಉಳಿತಂದ್ರೆ ಬೆಳಗಿನ ನಾಷ್ಟ ಅದನ್ನ ಮಾಡ್ತೀನಿ. ಬೆಳಗಿನ ನಾಷ್ಟ ಮಾಡಿದ ಉಳಿತಪ್ಪ ಅಂತಂದ್ರೆ ಮಧ್ಯಾಹ್ನ ಬಿಸಿ ಮಾಡ್ಬಿಟ್ಟು ಅದನ್ನ ತಿನ್ನೋಣ. ಇನ್ನೇನು ಅದನ್ನ ತಿಂದು ಬೇಜಾರಾಗೈತಿ ಅಂದ್ಬಿಟ್ಟು ಏನೋ ಜಗಳ ಮಾಡಕತ್ತಂದ್ರೆ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ, ಉಪ್ಪು, ಖಾರ, ಎಣ್ಣೆ ಜಾಸ್ತಿ ಹಾಕಿ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿ, ಈರುಳ್ಳಿನ ಮೇಲೆ ಹಾಕಿ, ಟೊಮಾಟೊ ಅಂತ ಹೆಚ್ಚಿ ಸಣ್ಣ ಪೀಸ್ ಮಾಡಿ ಮೇಲೆ ಹಾಕಿ ಮಾಡಿಕೊಟ್ರೆ ಹಂಗೆ 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 ರುಚಿ ಇರುತ್ತೆ ಗೊತ್ತಾ. ಚಪಾತಿ ಉಳಿದ್ರಿ ಅದೇ ಏನಂತಾರಲ್ರಿ ನಿಪ್ಪಟ್ಟು ಥರ ಎಣ್ಣೆಲಿ ಕರೆದ್ಬಿಟ್ಟು ಮಾಡಿಕೊಟ್ಟು ಮೇಲೆಲ್ಲ ಖಾರ ಲೈಟಾಗಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ ಹೆಚ್ಚಿಬಿಟ್ಟು ಹಾಕಿ ಸೇವ್ ಹಾಕ್ಬಿಟ್ಟು ಅದೇ ಆಗುತ್ತೆ ನಿಪ್ಪಟ್ಟು ಮಸಾಲ. ಇನ್ನೇನು ಬೇಕು? ಚಿತ್ರಾನ್ನ ಅನ್ನ ಜಾಸ್ತಿ ಉಳಿತದೆ, ಚಿತ್ರಾನ್ನ ತಿನ್ನಕ ಒಲ್ಲೆ ಅಂದ್ರೆ ಬಡ ಬಡ ಕೊಬ್ಬರಿ ಹಾಕಿ ಮಸಾಲೆ ಹಾಕಿ ಮಾಡಿಬಿಟ್ರೆ ಅದೇ ಮಸಾಲೆ ಅನ್ನ. ಇನ್ನೇನಿದೆ ಅಂತೂ ಎಂತ ನನಗಂಕರ 2 ದಿನದ ಗ್ಯಾಸ್ ಖರ್ಚು ಉಳಿತು. ಹಬ್ಬ ಹಾಗೆ 2 ದಿನದ ಅಡುಗೆ ಖರ್ಚು ಉಳಿತು. ಹಂಗ ದಿನ ಅಂದ್ರೆ ನಮ್ಮ ಅತ್ತೆ ಮಾತಾಡ್ಸಕ್ ಬಂದ್ರೆ ನೋಡಿ ಸ್ನೇಹಿತರೆ, ಹಿಂಗೆ ಒಬ್ರು ಯಾರ ಮನ್ಯಾಗ ಪ್ರೆಗ್ನೆಂಟ್ ಆಗ್ಬಿಟ್ರೆ ಹಿಂಗೆ ಅಡಿಗೆ ಮಾಡೋದು ತಪ್ತೈತ್ರಿ, ಗ್ಯಾಸ್ ಉಳಿತೈತಿ. ಈಗ ನೋಡಿ ನಮ್ಮ ಅತ್ತಿಗೆ ಮತ್ತೆ ಮಾತಾಡ್ಸಕ್ ಬರ್ತಾರ. ನಮ್ಮ ಅವ್ವ ಅಲ್ಲ, ಅವ್ರವ್ವನು ಬರ್ತಾರ, ಅವ್ರ ಬೀಗ್ರು ಬರ್ತಾರ, ಬಿಜ್ಜರು ಬರ್ತಾರ, ಅಕ್ಕಪಕ್ಕದ ಮನೆ ಬರ್ತಾರ. ಹಂಗ ಹಿಂಗ ಅಂತ ಮಾತಾಡ್ಸಕ್ ಬರೋ ಮುಂದೆ ಏನಂಗ ಸುಮ್ಮನೆ ನಾವು ಬರ್ತಾರ, ಕೈ ತುಂಬ ಏನಾದ್ರು ತಂದೆ ಕೊಡ್ತಾರ. ಅಯ್ಯೋ 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 ಹಬ್ಬ ಅಂತ ಇತ್ತು. ನಮ್ಮ ಅತ್ತಿ ಪ್ರೆಗ್ನೆಂಟ್ ಆಗಿದ್ದು ಚಲೋ ಆತ್ ನೋಡ್ರಿ. 9 ತಿಂಗಳ ಅಂದ್ರೆ ಲೆಕ್ಕ ಹಾಕಕತ್ರ ಒಂದು 3 ತಿಂಗಳ ಅಂದ್ರೆ ಒಂದು 6 ತಿಂಗಳ ಮಟ್ಟಿಗೆ ಯಾವ್ದಾದ್ರು ಮಾತಾಡ್ಸಕತ್ರ ಅಲ್ಲಿವರೆಗೂ ಗ್ಯಾಸ್ ಖರ್ಚು ಉಳಿಸ್ಬೋದು,